ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಅರ್ಧಕ್ಕೆ ನಿಂತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದ ಹೃದಯ ಭಾಗವೆನಿಸಿಕೊಂಡಿರುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ರಸ್ತೆಯಿಂದ ಕಣ್ಣೂರು ಮುಖ್ಯ ರಸ್ತೆಯವರೆಗೆ ಗಟರು ಕಾಮಗಾರಿ ಪೂರ್ಣಗೊಳ್ಳದೆ ನಿಂತಿದ್ದು ಸಂಚಾರ ಮತ್ತು ಸ್ವಚ್ಛತೆಗೆ ಗಂಭೀರ ತೊಂದರೆ ಉಂಟಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮುಖ್ಯ ಬಜಾರ್ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣದ ಹಿನ್ನೆಲೆ ಚರಂಡಿ ನಿರ್ಮಾಣ ಆರಂಭಿಸಲಾಯಿತು. ಆದರೆ ಗುತ್ತಿಗೆದಾರರು ಕಾಮಗಾರಿ ಮಧ್ಯದಲ್ಲಿ ನಿಲ್ಲಿಸಿದ ಪರಿಣಾಮ ಚರಂಡಿಯ ನೀರು ಸರಾಗವಾಗಿ ಹರಿಯದೆ ರಸ್ತೆ ಮೇಲೆ ಹರಿದು ಪರಿಸರ ಅಸ್ವಚ್ಛವಾಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು ಪಾದಚಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ತೊಂದರೆ ಮಾತಾಡ್ತಾರೆ. ಗ್ರಾಮದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ಸಂತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ. ಆದರೆ ರಸ್ತೆಯ ದುಸ್ಥಿತಿಯಿಂದ ವ್ಯಾಪಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಹೆಚ್ಚಾಗಿದೆ. ಕಳೆದ 1 ವರ್ಷದಿಂದ ರಸ್ತೆ ದುರಸ್ತಿ ಮತ್ತು ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿ ಸಲ್ಲಿಸುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಗ್ರಾಮಸ್ಥರು ಹಾಗೂ ಬಜಾರ್ ವರ್ತಕರು ಆಗ್ರಹಿಸಿದ್ದಾರೆ. ಈಗ ಎಷ್ಟು ದಿವಸ ಆತ್ರಿ ಇದನ್ನು ಕೆಲಸ ಚಾಲು ಮಾಡ್ಯವ್ರು? ಹಾಂ, ಇನ್ನೂ ಮುಗಿಸಿಲ್ಲ. ಹಾಂ, ಕಾರಣ ಕೇಳಿದ್ರೆ ಏನು ಹೇಳ್ತಾರೆ ಅವರು? ತಮ್ಮ ಹೆಸರು ರೀ? ನಿಮ್ಮ ಹೆಸರು? ಮಾಡ್ತೇವೆ ಅಂತಾರೆ ಅವ್ರು, ಮಾಡುವಲ್ರು. ಅದಕ್ಕೆ ಈಗ ನಾವು 4ರಿಂದ 5 ಸಲ ಹೋಗಿ ಬಂದೇವೆ ಪಂಚಾಯತಿಗೆ ಹೋಗೋಂಗಿಲ್ಲ. ಮಾಡ್ತೇವಲ್ರಿ, ನಾಳೆ ಮಾಡ್ತೇವಲ್ರಿ, ಇನ್ನೊಂದು ವಾರ ಮಾಡ್ತೇವಲ್ರಿ. ಈಗ ನೀವು ಈಗ ವ್ಯಾಪಾರಸ್ಥರದ್ರಿ, ಈಗ ಇದೇ ರೋಡ್ನೊಳಗೆ ಈಗ ಸಾಕಷ್ಟು ಅಂಗಡಿಗಳು ಅದಾವೆ. ನಿಮ್ಮ ಈಗ ಇಲ್ಲಿಂದ ಅಲ್ಲಿ ಮಟನೂ ಅಂಗಡಿಗಳು ಅದಾವೆ. ಆ ಕಡೆಯಿಂದ ಇಲ್ಲಿವರೆಗೂ ಯಾವುದೂ ರೀತಿ ಕಾಮಗಾರಿ ಆಗಿಲ್ಲ. ಅಲ್ಲಿವರೆಗೂ ಅಷ್ಟೇ ಆಗೈತಿ, ಅದು ಪರಿಪೂರ್ಣವಾಗಿ ಆಗಿಲ್ಲ, ಅದು ಸ್ತಬ್ಧ ಆಗೈತಿ, ಸ್ವಲ್ಪ ಆಗೈತೆ ಅಷ್ಟೇ. ಈ ಕಡೆ ಅಂತೂ ಏನೂ ಇಲ್ಲ. ಮತ್ತು ನೀವು ಅವ್ರ ಮೇಲೆ ಒಂದು ಸ್ವಲ್ಪ ಏನಾದರೂ ಅವ್ರಿಗೆ ಕ್ರಮ ತೊಗೋಬೇಕಲ್ಲ, ಪ್ರತಿಭಟನೆ ಏನಾದರೂ ಮಾಡಬೇಕಲ್ಲ ನೀವು. ಮಾಡ್ತೇವ್ರಿ ನಾವು. ಈಗ ಇನ್ನೊಂದು 4-5 ದಿವಸ ಆದಮೇಲೆ ನಾವು ಪಂಚಾಯತಿ ಮುಂದೆ ಹೋಗಿ ಧರಣಿ ಕುಂದ್ರು. ಹಾಂ, ಅದನ್ನ ಮಾಡಿರಿ. ಯಾಕಂತಂದರೆ ಈಗ ನಿಮ್ಗೆ ಬೇಕಾದಂಥ ಹಕ್ಕನ್ನು ನೀವು ತೊಗೋಬೇಕು. ಈಗ ಇರುವಂಥದ್ದು ಈಗ ಸಮಸ್ಯೆ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಆದರೆ ನಿಮಗೆ ಸಮಸ್ಯೆ ಆಗೇ ಆಗುತ್ತೆ. ನಿಮ್ಮ ಅಂಗಡಿಗಳು ಇರ್ತಾವೆ, ನಿಮ್ಗೆ ವ್ಯಾಪಾರಗಳು ಬಂದರೆ ನಿಮ್ಗೆ ಅನುಕೂಲ, ಬರಲಿಲ್ಲ ಅಂದ್ರೆ ನಿಮಗೇನು ಅನುಕೂಲ ಇರೋಂಗಿಲ್ಲ. ಹೌದಿಲ್ಲ ರೀ? ಈಗ ಇದು ಈ ರೀತಿ ಸ್ತಬ್ಧ ಆಗಿ ನಿಂತೈತಪ್ಪ ಅಂತಂದರೆ ಅವ್ರು ಯಾವ ರೀತಿ ವರ್ಕ್ ಮಾಡಕತ್ತಾರ ಅನ್ನೋದು ಅದನ್ನು ನೀವು ಪ್ರಶ್ನೆ ಮಾಡಬೇಕು. ಇದನ್ನು ಗಟರ ತೋಡಿಂದ ನಮ್ಮ ಬಿಸ್ನೆಸ್ ಡಲ್ ಆಗಿಬಿಟ್ಟದ. ಹಾಂ, ವರ್ಷದಿಂದ ಬಿಸ್ನೆಸ್ ಇಲ್ಲ, ಡಲ್. ಬಿಸ್ನೆಸ್ ಎಲ್ಲ ಆಗಿಬಿಟ್ಟು. ತಮ್ಮ ಹೆಸರು ಏನಂದ್ರಿ? ಓಕೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.